ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ವಿದ್ಯಾಪೋಷಕ ಪೋವರ್ಟಿ ಶುಡ್ ನಾಟ್ ಬಿ ಎ ಬ್ಯಾರಿಯರ್ ಫಾರ್ ಎಜುಕೇಷನ್. ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಮಾಡಲಿಕ್ಕೆ ಆರ್ಥಿಕ ಸಹಾಯ ಮಾಡುವಂಥದ್ದು ಏನಿದೆಯಲ್ಲ, ಸೊ ಅಂಥ ಒಂದು ಸ್ಕಾಲರ್ಶಿಪ್ಗೆ ವಿದ್ಯಾಪೋಷಕ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ಸೊ ವಿದ್ಯಾಪೋಷಕ ಸ್ಕಾಲರ್ಶಿಪ್ಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸ್ಟಾರ್ಟ್ ಆಗಿದ್ದಾವೇನು ಮತ್ತು ಏನೇನು ಕಂಡೀಷನ್ ಇದೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಲಿಂಕ್ ಏನು ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾಪೋಷಕ ಸ್ಕಾಲರ್ಶಿಪ್ ಏನಿದೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದ್ದು 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆಲ್ರೆಡಿ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಏನೋ ಕೂಡ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ತುಂಬೋದಕ್ಕಿಂತ ಮುಂಚೆ ಏನಂದರೆ ಈ ಅರ್ಜಿನ ಭರ್ತಿ ಮಾಡಲು ಎಲ್ಲ ಸೂಚನೆ ಕೂಡ ಗಮನ ಇಟ್ಟು ನೋಡಬೇಕೇನಪ್ಪ ಅಂದರೆ ವಿದ್ಯಾರ್ಥಿನಿ ಯಾರು ಅರ್ಜಿ ಸಲ್ಲಿಸ್ತಾರೆ 2025 ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ PUC ಸೆಕೆಂಡ್ PUC ಪರೀಕ್ಷೆಯನ್ನು ಮೊದಲನೇ ಸಲ ಫಸ್ಟ್ ಅಟೆಂಪ್ಟ್ನಲ್ಲೇ 80% ಜಾಸ್ತಿ ಅಂಕಗಳಿಂದ ಪಾಸ್ ಆಗಿರಬೇಕಾಗುತ್ತೆ, ಮೊದಲನೇ ಕಂಡೀಷನು. ಮತ್ತು ದ್ವಿತೀಯ PUC ನಂತರ ಇಂಜಿನಿಯರಿಂಗ್ ಮೆಡಿಕಲ್ ವಿಭಾಗ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಮತ್ತು ಇಂಜಿನಿಯರಿಂಗ್ ಸೇರ ಬಯಸುವ ವಿದ್ಯಾರ್ಥಿನಿಯರ CET ರ್ಯಾಂಕಿಂಗ್ ಏನಂದರೆ 25,000 ರೂಪಾಯಿ ಅಂತ ಕಡಿಮೆ 25,000 ರ್ಯಾಂಕಿಂಗಿಂದ ಕಡಿಮೆ ಇರಬೇಕಾಗುತ್ತೆ. ಮತ್ತು ಅವರು ಪಾಸ್ ಕೂಡ ಆಗಿರಬೇಕಾಗುತ್ತೆ ಫಸ್ಟ್ ಅಟೆಂಪ್ಟ್ನಲ್ಲಿ. ಮೆಡಿಕಲ್ ಸೇರುವ ವಿದ್ಯಾರ್ಥಿನಿಯು 3,000ಕ್ಕಿಂತ ಕಡಿಮೆ ರ್ಯಾಂಕ್ನೊಂದಿಗೆ ಹಾಗೂ ಅಖಿಲ ಭಾರತ ರ್ಯಾಂಕಿಂಗ್ನಲ್ಲಿ 60,000ಕ್ಕಿಂತ ಕಡಿಮೆ ರ್ಯಾಂಕಿಂಗ್ನೊಂದಿಗೆ ಉತ್ತೀರ್ಣ ಕೂಡ ಆಗಿರಬೇಕಾಗುತ್ತೆ. ಕುಟುಂಬದ ಮಾಸಿಕ ವರಮಾನ 15,000 ರೂಪಾಯಿಗಿಂತ ಕಡಿಮೆ ಇರಬೇಕು, ಅದು ಒಂದು ಕಂಡೀಷನು. ವಿದ್ಯಾಪೋಷಕ ಸಂಸ್ಥೆ ಆರ್ಥಿಕ ನೆರವು ಪಡೆಯಲಿಕ್ಕೆ ಅರ್ಜಿಯಲ್ಲಿ ನಮೂದಿಸಿದ ದೂರವಾಣಿ ಸಂಖ್ಯೆಯನ್ನು ಕೂಡ ಯಾವುದೇ ಕಾರಣ ಕೂಡ ಬದಲಾವಣೆ ಅಂದರೆ ನೀವು ಏನು ಮೊಬೈಲ್ ನಂಬರ್ ಕೊಡ್ತೀರ ಅದನ್ನು ಯಾವುದೇ ಕಾರಣ ಕೂಡ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅರ್ಜಿಯನ್ನು ಅಗತ್ಯವಿರೋ ಎಲ್ಲ ಮಾಹಿತಿಯೊಂದಿಗೆ ಭರ್ತಿ ಮಾಡಿರಿ. ವಿದ್ಯಾರ್ಥಿ ಪಾಲಕರ ಪೋಷಕರು ಕರ್ನಾಟಕದ ನಿವಾಸಿಯಾಗಿದ್ದರೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 30 ಜೂನ್ 2025 ಆಗಿದ್ದು, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ರೆಡಿ ಇಟ್ಕೋಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅದರ ಜೆರಾಕ್ಸು, CET NET ರ್ಯಾಂಕ್ ಶೀಟ್ ಜೆರಾಕ್ಸ್, ಏನು ರಿಸಲ್ಟ್ ಬಂದಿದೆ ಅದರ ಜೆರಾಕ್ಸು, ರ್ಯಾಂಕ್ ಏನು ಬಂದಿದೆ ನಿಮ್ಮದು, ಮತ್ತು ನಿಮ್ಮ ಮನೆ ಹತ್ತಿರ ಇತ್ತೀಚಿನ ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗುತ್ತೆ, ಆಮೇಲೆ BPL ಕಾರ್ಡ್ ಬೇಕಾಗುತ್ತೆ, ಅದರ ಫೋಟೋ ಜೆರಾಕ್ಸು, ವಿದ್ಯಾರ್ಥಿ ಭಾವಚಿತ್ರ, ಕುಟುಂಬದ ಆದಾಯ ಪ್ರಮಾಣ ಪತ್ರದ ಫೋಟೋ, ಹಾಗೆ ಮನೆಯ ಮುಂದೆ ಕುಟುಂಬದ ಸದಸ್ಯರ ಭಾವಚಿತ್ರ, ಮನೆ ಹೊರಗಿನ ಹಾಗೂ ಒಳಗಿನ ವಿಡಿಯೋ, ಮತ್ತು ವಿದ್ಯಾಪೋಷಕ ಸಂಸ್ಥೆಗೆ ಧನ ಸಹಾಯ ಕುರಿತು ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇವನ್ನೆಲ್ಲನೂ ಕೂಡ ರೆಡಿ ಇಟ್ಕೊಂಡು ನಂತರ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿ ಹೋಗಬೇಕಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಲಿಂಕ್ ಕೂಡ ಇದೆ, ಅಪ್ಲೈ ಹಿಯರ್ ಅಂತಿದೆ. ಸೊ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ವಿದ್ಯಾಪೋಷಕ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ 2025-26 ಅಂತ ಬರುತ್ತೆ. ಸೊ ಹಾಗಾಗಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಸ್ಟೂಡೆಂಟ್ಸು ಫೋಟೋ, CET ಅಥವಾ NET ರ್ಯಾಂಕ್ ಶೀಟು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲು ಲೇಟೆಸ್ಟು, ಮತ್ತು ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಫೋಟೋ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಒಂದು ವೀಡಿಯೋನ ರೆಡಿ ನಿಮ್ಮ ಮನೆಯಲ್ಲಿ ಏನೇನಿದೆ ಅನ್ನೋದನ್ನ ವೀಡಿಯೋ ಮಾಡಿ, ಶಾರ್ಟ್ ವೀಡಿಯೋ ಮಾಡಿ, ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ರಿಕ್ವೆಸ್ಟ್ ಲೆಟ್ರು ಫೈನಾನ್ಷಿಯಲ್, ಅದಕ್ಕೆ ಅಂದರೆ ನಾವು ಈ ಆರ್ಥಿಕ ಹಿಂದುಳಿದಿದ್ದು ನಮಗೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮಾಡಬೇಕಂತೇಳಿ ವಿದ್ಯಾಪೋಷಕ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೂಡ ಕ್ಯಾಂಡಿಡೇಟ್ ಬರೀಬೇಕಾಗುತ್ತೆ, ಅದನ್ನು ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಸೆಕೆಂಡ್ PUC ಎಕ್ಸಾಮಿನೇಷನ್ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ಗೆ ಅಡ್ಮಿಷನ್ ಆಗುವಂಥ ಕರ್ನಾಟಕ ಓದಿರ್ತಕ್ಕಂಥ ವಿದ್ಯಾರ್ಥಿ 80ಕ್ಕಿಂತ ಜಾಸ್ತಿ ಅಂಕ ಮಾಡಿ CET ರ್ಯಾಂಕಿಂಗ್ ಮೆಡಿಕಲ್ನಲ್ಲಿ 60,000 ಆಲ್ ಓವರ್ ಇಂಡಿಯಾ ಕೊಟ್ಟ, ಮತ್ತು ಕರ್ನಾಟಕಕ್ಕೆ 3,000 ಒಳಗಡೆ ಇರಬೇಕಾಗುತ್ತೆ. CET ರ್ಯಾಂಕ್ ಬಿಲ್ಲು 25,000 ಒಳಗಡೆ ಇರಬೇಕಾಗುತ್ತೆ ಫ್ರೆಂಡ್ಸ್. 15,000 ರೂಪಾಯಿ ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರಬೇಕಾಗುತ್ತೆ. ಸೊ ಎಲ್ಲನೂ ತೊಗೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ರೆಕಾರ್ಡ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಗೂಗಲ್ ಫಾರ್ಮ್ ಕೂಡ ಓಪನ್ ಆಗುತ್ತೆ ನಿಮಗೆ. ಓಪನ್ ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೇಮ್ ಆಫ್ ದ ಸ್ಟೂಡೆಂಟ್ ಬೇಕಾಗುತ್ತೆ, ಡೇಟ್ ಆಫ್ ಬರ್ತು, ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಅದಾದಮೇಲೆ ಮೆನ್ಷನ್ ಯುವರ್ ಹೋಮ್ ಅಡ್ರೆಸ್ ಅಂತ ಇದೆ. ಸೊ ಹೋಮ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಪ್ಲೇಸನ್ನ ಮೆನ್ಷನ್ ಅರ್ಬನು, ರೂರಲು, ಸೆಮಿ ಅರ್ಬನ್ ಕೂಡ ಮಾಡಬೇಕಾಗುತ್ತೆ. ಯಾವ ಡಿಸ್ಟ್ರಿಕ್ಟಲ್ಲಿ ನೀವು ಓದ್ತಾ ಇದ್ದೀರಾ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್, ವಾಟ್ಸಪ್ ನಂಬರ್, ಆಲ್ಟರ್ನೇಟ್ ನಂಬರ್ ಕೂಡ ಬೇಕಾಗುತ್ತೆ. ಜೆಂಡರು ಮೇಲೋ ಫಿಮೇಲನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ GM, OBC, ಮೈನಾರಿಟಿ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಡು. ಫಾದರ್ಸ್ ನೇಮು, ಮದರ್ಸ್ ನೇಮು, ಫಾದರ್ಸ್ ಆಕ್ಯುಪೇಷನು, ಮದರ್ಸ್ ಏನು ಕೆಲಸ ಮಾಡ್ತಾರೆ, ತಾಯಿ ಏನು ಕೆಲಸ ಮಾಡ್ತಾರೆ, ತಂದೆ ಏನು ಕೆಲಸ ಮಾಡ್ತಿದ್ದಾರೆ, ಟೋಟಲ್ ಎಷ್ಟು ಜನ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ, ಹೌಸ್ ಸ್ವಂತ ಇದೆಯೋ ಬಾಡಿಗೆ ಇದೆಯೋ ಅಥವಾ ಅದನ್ನು ಲೀಸ್ನಲ್ಲಿ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಸ್ಟೇಯಿಂಗ್ ಇನ್ ರೆಂಟೆಡ್ ಹೌಸ್ ಮೆನ್ಷನ್ ಮಂತ್ಲಿ ರೆಂಟ್ ಎಷ್ಟಿದೆ, ಬಾಡಿಗೆ ಮನೇಲಿದೆ ಬಾಡಿಗೆ ಎಷ್ಟಿದೆ ತಿಂಗಳ, ಆಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಭರ್ತಿ ಮಾಡಿ ನೆಕ್ಸ್ಟ್ ಕೊಟ್ಟರೆ ಸಾಕು ಫ್ರೆಂಡ್ಸ್. ಆ ಡಾಕ್ಯುಮೆಂಟ್ಸ್ ಏನಿದೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು, ಫೋಟೋ ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ಶಾರ್ಟ್ ವೀಡಿಯೋ, ಅದಾದಮೇಲೆ ಹ್ಯಾಂಡ್ ರಿಟರ್ನ್ ಲೆಟರ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಮಾಡಿದ ಮೇಲೆ ಅವರು ಇಮಿಡಿಯೇಟ್ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಸೊ ನಿಮಗೆಲ್ಲನೂ ಕೂಡ
ಆ ಡೀಟೇಲ್ಸ್ನ ಕೂಡ ಕಳಿಸ್ಕೊಡ್ತಾರೆ. ಮತ್ತು ಅದರ ಜೊತೆಗೆ ಎಲ್ಲ ಡೀಟೇಲ್ಸ್ನ ಕೂಡ ಅಪ್ಲೋಡ್ ಆದಮೇಲೆ ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆ ಹತ್ರ ಬಂದು ವಿಸಿಟ್ ಮಾಡಿ ನಿಮ್ಮೆಲ್ಲ ಕಂಡೀಷನ್ನ ಚೆಕ್ ಮಾಡಿಕೊಂಡು ನಿಮಗೆ ನಿಮ್ಮ ಕೋರ್ಸ್ ಮುಗಿಯೋವರೆಗೆ ಕೂಡ ಪ್ರತಿ ವರ್ಷ ಟ್ಯೂಷನ್ ಫೀಸ್ ರಿಂಬರ್ಸ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಇದು 100%. ಮತ್ತು ಅದ್ರ ಜೊತೆಗೆ ಬುಕ್ಸ್ ಪರ್ಚೇಸ್ ಮಾಡಲಿಕ್ಕೆ, ಲ್ಯಾಪ್ಟಾಪ್ ಪರ್ಚೇಸ್ ಮಾಡಲಿಕ್ಕೆ ಎಲ್ಲದೂ ಕೂಡ ಅಸಿಸ್ಟೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಸುವರ್ಣಾವಕಾಶ. ಯಾರ್ಯಾರು ವಿದ್ಯಾರ್ಥಿಗಳು ಎಲಿಜಿಬಲ್ ಈ ತಿಂಗಳು 30ನೇ ತಾರೀಕೊಳಗೆ ಅರ್ಜಿನ ಸಲ್ಲಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ